ಕಾರಂಜ ಜಲಾಶಯ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಭೇಟಿ ಪರಿಶೀಲನೆ. ಬೀದರ್ ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರಿಂದು ಕಾರಂಜ ಜಲಾಶಯ ಸುತ್ತಮುತ್ತಲಿನ ಕಣಜಿ ಸೇರಿದಂತೆ ಅತಿವೃಷ್ಟಿ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಪರಿಸ್ಥಿತಿಯನ್ನು ನೇರವಾಗಿ ಪರಿಶೀಲಿಸಿದರು. ಭಾರೀ ಮಳೆಯಿಂದಾಗಿ ಹೆಸರು, ಉದ್ದು, ತೊಗರಿ ಹಾಗೂ ಸೋಯಾಬೀನ್ ಬೆಳೆಗಳು ಸಂಪೂರ್ಣವಾಗಿ ಹಾನಿಗೊಳಗಾಗಿದ್ದು, ಹಲವೆಡೆ ಮನೆಗಳು ಕುಸಿತಗೊಂಡಿರುವುದರಿಂದ ಗ್ರಾಮಸ್ಥರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಚಿವರು ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿ ಶೀಘ್ರದಲ್ಲಿ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಒದಗಿಸಲಾಗುವುದೆಂದು ಭರವಸೆ ನೀಡಿದ್ದರು. ನಂತರ ಜಿಲ್ಲೆಯ ಜೀವನಾಡಿಯಾದ ಕಾರಂಜ ಜಲಾಶಯಕ್ಕೆ ಭೇಟಿ ನೀಡಿದ ಸಚಿವರು ಜಲಾಶಯದ ಸ್ಥಿತಿಗತಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಪ್ರಸ್ತುತ 7 ಟಿಎಂಸಿ ಸಾಮರ್ಥ್ಯದ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು 10,000 ಕ್ಯೂಸೆಕ್ ನೀರು ಒಳಹರಿವು ಆಗುತ್ತಿದ್ದು 13,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದರು. ಈ ಸಂದರ್ಭದಲ್ಲಿ ಸಚಿವರು ಅಧಿಕಾರಿಗಳಿಗೆ ನಿಬಂಧನೆಗಳಿಗೆ ಅನುಗುಣವಾಗಿ ಜಲಾಶಯದ ಸ್ಥಿತಿಗತಿ ಕಾಪಾಡಿಕೊಂಡು ಜನರ ಜೀವ ಮತ್ತು ಆಸ್ತಿಗೆ ಯಾವುದೇ ಅಪಾಯವಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದರು. ನನ್ನ ಪ್ರಕಾರ 1,00,000 ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ನಷ್ಟ ಆಗಿದೆ. ಇವತ್ತೇನು ರೈತರು ನಾವು ನೋಡ್ತಾ ಇದ್ದೇವೆ, ಭಾಳ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ರೈತರ ಜೊತೆಯಲ್ಲಿದೆ. ಎಲ್ಲ ಹವಾಮಾನ ಬದಲಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಪ್ರಕೃತಿ ವಿಕೋಪದ ಫಲ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ. ಅವಾಂತರ ಏನಾಗ್ತಾ ಇದೆ, ಎಷ್ಟೋ ಅವಘಡಗಳಾಗಿದೆ. ರಸ್ತೆ ಎಲ್ಲ ಕಿತ್ಕೊಂಡು ಹೋಗಿದ್ದಾವೆ, ಸೇತುವೆಗಳು ಕಿತ್ಕೊಂಡು ಹೋಗಿದ್ದಾವೆ, ಸಂಪರ್ಕ ಕಡಿತ ಆಗಿಬಿಟ್ಟಿದೆ. ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ಅಂದರೆ ಈ ನಿಮ್ಮ ಕೆರೆಗಳ ಅಕ್ಕಪಕ್ಕದಲ್ಲಿರುವಂಥದ್ದು, ನದಿಗಳ ದಂಡೆಯಲ್ಲಿರುವಂಥ ಭೂಮಿ ರೈತರದ್ದೇನಿದೆ ಅಲ್ಲಿ ಮಣ್ಣು ಸಮೇತ ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿದೆ. ಎಲ್ಲಕ್ಕಿಂತ ಹೆಚ್ಚಿನ ಹಾನಿ ಔರಾದ್ ಮತ್ತು ಬಾಲ್ಕಿಯಲ್ಲಾಗಿದೆ. ಜಿಲ್ಲೆಯಾದ್ಯಂತನೂ ಆಗಿದೆ. ನಮ್ಮ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೇರಿ ಎಲ್ಲ ಇಲಾಖೆ ಅಧಿಕಾರಿಗಳು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ಇವತ್ತು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಪೊಲೀಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಇವತ್ತು ನೀರಿನ ಜೊತೆಯಲ್ಲಿ ಚೆಲ್ಲಾಟ ಆಡಬಾರ್ದು ಅನ್ನುವಂಥ ರೀತಿಯಲ್ಲಿ ಎಲ್ಲೆಲ್ಲಿ ರಸ್ತೆಗಳ ಸಂಪರ್ಕ ಕಡಿತ ಆಗಿದೆ ಅದರಲ್ಲಿ ಸೇತುವೆಗಳು ಅದರ ಎತ್ತರ ಹೆಚ್ಚಳ ಮಾಡುವಂಥದ್ದಕ್ಕೆ ಪ್ರಸ್ತಾವನೆ ಕೊಡಿ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಸುಮಾರು 3-4 ಸಭೆಗಳನ್ನು ನಾನು ಅಧಿಕಾರಿಗಳ ಜೊತೆಯಲ್ಲಿ ಮಾಡಿದ್ದೇನೆ. ನನಗೆ ಗೊತ್ತಾದ ತಕ್ಷಣ ಝೂಮ್ ಮೀಟಿಂಗ್ ಬೆಂಗಳೂರಿಂದ ಮಾಡಿದೆ. ಅದಾದಮೇಲೆ ಬಂದು ಬೀದರ್ನಲ್ಲಿ ಒಂದು ಸಭೆಯನ್ನು ನಾನು ಮಾಡಿದ್ದೇನೆ. ಜಿಲ್ಲಾಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ, ಕೃಷಿ ಇಲಾಖೆ ಅಧಿಕಾರಿ ಎಲ್ಲರನ್ನೂ ಸೇರಿಸಿಕೊಂಡು ಜಿಲ್ಲೆಯಾದ್ಯಂತ ನಾವು ಸುತ್ತಾಡಿದ್ದೇವೆ. ಮೊನ್ನೆ ನಾನು ಔರಾದ್ಗೆ ಹೋಗಿದ್ದೆ. ನಿನ್ನೆ ಬಾಲ್ಕಿಯಲ್ಲಿ ಇವತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ನೂರಾರು ಮನೆಗಳು ಬಿದ್ದಿದ್ದಾವೆ. ಆ ಮನೆಗಳು ತತ್ಕ್ಷಣ ಪರಿಹಾರ ಕೊಡಲಿಕ್ಕೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ. ಅದು ನೋಡಿ ಜೀವಹಾನಿ, 2 ಜೀವಹಾನಿ ಆಗಿತ್ತು. ಟೋಟಲ್ ಕ್ರಾಪ್ ಐತಿ ಎಲ್ಲ ಕ್ರಾಪ್ ಈಗಾಗಲೇ ಹೇಳಿದ್ದೇನೆ ನಿಮಗೆ 1,23 ಕೋಟಿ ಅಂತ 66,000 ನೋಡಿ, ನೂರಾರು ಕೋಟಿ ಹಾನಿಯಾಗಿದೆ. 23 ಕೋಟಿ ಅಂತ 1,00,000 ಎಕರೆ ಅಂದರೆ ಎಷ್ಟಾಗುತ್ತೆ? 1,00,000 ಎಕರೆ ಅಂದರೆ 2.5 ಲಕ್ಷ ಎಕರೆ ಆಯಿತು. ನಮ್ಮಲ್ಲಿ ಇದ್ದಂಥದ್ದು ಇನ್ನೂ ಜಾಸ್ತಿ ಇರ್ಬೋದು. ಸತತವಾಗಿ ಅಲ್ಲ, ಇನ್ನೂ ಜಾಸ್ತಿನೂ ಇರುತ್ತೆ. ಯಾಕೆಂದರೆ ನೋಡಿ, 4,20,000 ಹೆಕ್ಟೇರ್ ಭೂಮಿಯಲ್ಲಿ ಬಿತ್ತಣಿಕೆ ಆಗಿದೆ. ಈ 4,20,000 ಎಕರೆ ಭೂಮಿಯಲ್ಲಿ ಎಷ್ಟು ಭೂಮಿಯಲ್ಲಿ ಬೆಳೆದಂಥ ಬೆಳೆ ನಷ್ಟ ಆಗಿದೆ. ಈಗ ನಾನು ಬರ್ತಾ ಇದ್ದಾಗ ನೋಡಿದ್ದೇನೆ. ಸಂಪೂರ್ಣ ಏನು ನಿಮ್ಮ ಹೆಸರು ಕೊಯ್ಲಿಗೆ ಬಂದಿತ್ತು, ಹೆಸರು ಸಂಪೂರ್ಣ ನಷ್ಟ ಆಗಿದೆ. ತೊಗರಿ ಸಂಪೂರ್ಣ ನಷ್ಟ ಆಗಿದೆ. ಇವತ್ತು ಸೋಯಾಬೀನ್ ಭಾಗಶಃ ನಷ್ಟ ಆಗಿದೆ. ಇವನ್ ಕಬ್ಬು ಸಹಿತ ನೀರು ನಿಂತಿದ್ದಕ್ಕಾಗಿ ಅದು ಹಾಳಾಗ್ತಾ ಇದೆ. ಮಣ್ಣು ಕೊಚ್ಕೊಂಡು ಹೋಗಿದ್ದಂಥದ್ದು ಅದಕ್ಕೆ ನೀವು ಯಾವುದೇ ಒಂದು ಎಷ್ಟು ನಷ್ಟ ಆಗಿದೆ ಅಂತ ಅದಕ್ಕೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಆಗೋದಿಲ್ಲ. ಅಷ್ಟೊಂದು ರೈತರಿಗೆ ನಷ್ಟ ಆಗಿದ್ದಂಥದ್ದು ಭಾಳ ನೋವಿನ ಸಂಗತಿ ಆಗಿದೆ. ಸರ್ಕಾರ ರೈತರ ಜೊತೆಯಲ್ಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾನು ಗೋಧಿಪರ್ಗಾಗಿ ಹೋಗಿದ್ದಾಗ ನಷ್ಟ ಅದೆಲ್ಲವನ್ನು ನೋಡಿಕೊಂಡು ಮುಖ್ಯಮಂತ್ರಿ ಅವರಿಗೆ ದೂರವಾಣಿ ಮುಖಾಂತರ ಮಾತಾಡಿದ್ದೇನೆ. ಸಂಪರ್ಕ ಮತ್ತು ಏನೇನೋ ಹಾನಿಯಾಗಿದೆ ಅದೆಲ್ಲವನ್ನು ರಿಸ್ಟೋರ್ ಮಾಡೋಣ, ಅದಕ್ಕೆಷ್ಟು ಅವಶ್ಯಕತೆ ಇದೆ ಅಷ್ಟು ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪರಿಹಾರ ಕೊಡುವಂಥದ್ರ ಬಗ್ಗೆನೂ ಮಾತಾಡಿದ್ದೇನೆ. ಪರಿಹಾರ ಕೊಡಲಿಕ್ಕೂ ಈಗಾಗಲೇ ಇವತ್ತು ಪರಿಹಾರ ಪೋರ್ಟಲಲ್ಲಿ ಅಪ್ಲೋಡ್ ಮಾಡೋಂಥದ್ದಕ್ಕೆ ಸೂಚನೆ ಕೊಡಲಿಕ್ಕೆ ನಾನು ಈಗ ನಮ್ಮ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆಯನ್ನು ಕರೆದಿದ್ದೇನೆ.
ಆ ಸಭೆಯಲ್ಲಿ ಸೂಚನೆ ಕೊಟ್ಟು 8 ದಿವಸ ಅಥವಾ 10 ದಿವಸಗಳ ಒಳಗಾಗಿನೇ ಶೀಘ್ರದಲ್ಲಿ ಸಮೀಕ್ಷೆ ಮಾಡಿ ಅದು ಅಪ್ಲೋಡ್ ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ನಾನು ಕೊಡ್ತೇನೆ. ಬೆಳೆ ವಿಮೆ ಬಗ್ಗೆ ಅತಿವೃಷ್ಟಿ ಜಿಲ್ಲೆ ಘೋಷಣೆ ಅತಿವೃಷ್ಟಿನೇ ಆಗಿದೆ, ಜಿಲ್ಲೆ ಘೋಷಣೆ